ಸಿಎಂ ಡಿಸಿಎಂ ಮಧ್ಯದ ಪವರ್ ಫೈಟ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಸಿದ್ದು ಡಿಕೆ ದೆಹಲಿ ಅಂದ ಬಗ್ಗೆ ಹೊಸ ಡೇಟ್ ಫಿಕ್ಸ್ ಆಗಿದೆ. ಆರಂಭದಲ್ಲಿ 19 ಅಂತ ಹೇಳಲಾಗ್ತಾ ಇತ್ತು, ಆನಂತರ 21 ಆಯಿತು. ಇದೀಗ ಇವೆರಡೂ ಅಲ್ಲ, 23ಕ್ಕೆ ಇವರಿಬ್ಬರು ಕೂಡ ದೆಹಲಿಗೆ ಹಾರಲಿದ್ದಾರೆ ಅನ್ನುವಂಥ ಅಪ್ಡೇಟ್ಸ್ಗಳು ಲಭ್ಯವಾಗ್ತಾ ಇದೆ. ಡಿಸೆಂಬರ್ 23ರಂದು ದೆಹಲಿಗೆ ಸಿದ್ದು ಡಿಕೆಶಿ ಹಾರಲಿದ್ದಾರೆ. ಸೋನಿಯಾ ರಾಹುಲ್ ಸಮ್ಮುಖದಲ್ಲಿ ಮೆಗಾ ಸಂಧಾನ ಸಭೆ ನಡೆಯಲಿದೆ. ದೆಹಲಿ ಪ್ರವಾಸ ಖಚಿತಪಡಿಸಿದ್ದಾರಂತೆ ಡಿಕೆ ಶಿವಕುಮಾರ್ ಅವರು. ಹೌದು, ನಾವು ಹೋಗ್ತೀವಿ ಅಂತ ಹೇಳಿದ್ದಾರೆ. ಡಿಸೆಂಬರ್ 24ಕ್ಕೆ ಸಿಎಂ ಡಿಸಿಎಂ ಮಹಾ ಮುಲಾಕಾತ್ ನಡೆಯುತ್ತೆ. ದ ಫೈನಲ್ ಫೈಟ್ ದೆಹಲಿಯಲ್ಲಿ ಡಿಸೆಂಬರ್ 24ನೇ ತಾರೀಕು ನಡೆಯುತ್ತೆ. ಅಳೆದು ತೂಗಿ ಒಂದು ನಿರ್ಣಯಕ್ಕೆ ಬಂದಿದ್ದಾರಂತೆ ಹೈಕಮಾಂಡ್. ಸಮಸ್ಯೆ ಬಗೆಹರಿಸಲು ಸೂತ್ರ ರಚಿಸಿದ್ದಾರಂತೆ ಹೈಕಮಾಂಡ್. ಮಧ್ಯವರ್ತಿಯಾಗಿ ಕೆಲಸ ಮಾಡಲಿದೆ ಕಾಂಗ್ರೆಸ್ನ ಹೈಕಮಾಂಡ್. ಇಬ್ಬರನ್ನು ಕೂಡ ಸಮಾಧಾನ ಮಾಡಬೇಕು. ಸೊ ಸದ್ಯದ ಮಟ್ಟಿಗಿರುವಂತಹ ಮಾಹಿತಿಯ ಪ್ರಕಾರ ಹೈಕಮಾಂಡ್ ಯಾವ ತೀರ್ಮಾನದಲ್ಲಿದೆ ಅಂತ ಹೇಳಿದರೆ, ಆರಂಭದಲ್ಲಿ 2.5 ವರ್ಷದ ಹಿಂದೆ ಯಾವುದೇ ರೀತಿಯ ತೀರ್ಮಾನಗಳನ್ನು ನಾವು ತೆಗೆದುಕೊಂಡಿರಬಹುದು. ಆದರೆ ಸದ್ಯದ ರಾಜಕೀಯ ಪರಿಸ್ಥಿತಿಗಳನ್ನು ನಾವು ನೋಡುವಾಗ, ಇದನ್ನು ಪರಿಗಣಿಸುವಾಗ ಈ ರಾಜಕೀಯ ಪರಿಸ್ಥಿತಿಗೆ ಅವಗುಣವಾಗಿ ನಾವು ನಿರ್ಧಾರವನ್ನು ತೆಗೆದುಕೊಳ್ಳಬೇಕು ಅಂತ ಹೈಕಮಾಂಡ್ ಚರ್ಚಿಸಿದೆ, ಚಿಂತಿಸಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಇದು ಅಶ್ವವೇಗ ನ್ಯೂಸ್ನ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ನಾವು ನಿಮ್ಮೆದುರಿಗೆ ಬಿಚ್ಚಿಡ್ತಾ ಇರುವಂತಹ ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ಮಂಗಳವಾರ ಹೋಗ್ತೀನಿ. ನಾನಂತೂ ಹೋಗಲ್ಲ. ನಮ್ಮಿಬ್ಬರಿಗೂ ಏನೋ ಹೇಳಿದಾರೆ ಅವರು, ಯಾವಾಗ ಕರೆಸ್ತೀವಿ ಅಂತ ಇಬ್ಬರಿಗೂ ಫೋನ್ ಮಾಡಿ ಹೇಳಿದ್ದಾರೆ. ಹೋಗ್ತೀವಿ, ಇಬ್ರು ಹೋಗ್ದಿರಕ್ಕಾಗ್ತದ? ನಾನು ಮಂಗಳವಾರ ಹೋಗ್ತೀನಿ. ನಾನಂತೂ ಹೋಗಲ್ಲ. ನಮ್ಮಿಬ್ಬರಿಗೂ ಏನೋ ಹೇಳಿದಾರೆ ಅವರು, ಯಾವಾಗ ಕರೆಸ್ತೀವಿ ಅಂತ ಇಬ್ಬರಿಗೂ ಫೋನ್ ಮಾಡಿ ಹೇಳಿದ್ದಾರೆ. ಹೋಗ್ತೀವಿ, ಇಬ್ರು ಹೋಗ್ದಿರಕ್ಕಾಗ್ತದ? ನಾನು ಮಂಗಳವಾರ ಹೋಗ್ತೀನಿ. ನಾನಂತೂ ಹೋಗಲ್ಲ. ನಮ್ಮಿಬ್ಬರಿಗೂ ಏನೋ ಹೇಳಿದಾರೆ ಅವರು, ಯಾವಾಗ ಕರೆಸ್ತೀವಿ ಅಂತ ಇಬ್ಬರಿಗೂ ಫೋನ್ ಮಾಡಿ ಹೇಳಿದ್ದಾರೆ. ಹೋಗ್ತೀವಿ, ಇಬ್ರು ಹೋಗ್ದಿರಕ್ಕಾಗ್ತದ? ನಾನು ಮಂಗಳವಾರ ಹೋಗ್ತೀನಿ. ನಾನಂತೂ ಹೋಗಲ್ಲ. ನಮ್ಮಿಬ್ಬರಿಗೂ ಏನೋ ಹೇಳಿದಾರೆ ಅವರು, ಯಾವಾಗ ಕರೆಸ್ತೀವಿ ಅಂತ ಇಬ್ಬರಿಗೂ ಫೋನ್ ಮಾಡಿ ಹೇಳಿದ್ದಾರೆ. ಹೋಗ್ತೀವಿ, ಇಬ್ರು ಹೋಗ್ದಿರಕ್ಕಾಗ್ತದ? ನಾನು ಆದರೆ ಈಗಿನ ರಾಜಕೀಯ ಪರಿಸ್ಥಿತಿ ಭಿನ್ನವಾಗಿದೆ. ಹಾಗಾಗಿ ಮಧ್ಯವರ್ತಿಯಾಗಿ ಕೆಲಸ ಮಾಡುವಂಥ ಅನಿವಾರ್ಯತೆ ಹೈಕಮಾಂಡ್ಗಿದೆ. ನೋಡಿ, ಇಷ್ಟು ದಿನಗಳ ಕಾಲ ಬಾಯಿ ಮುಚ್ಚಿಕೊಂಡು ಕೂತ್ಕೊಳ್ತು ಹೈಕಮಾಂಡ್. ಎಲ್ಲರೂ ಕೂಡ ಕೇಳಿದರು, ಯಾಕೆ ಹೈಕಮಾಂಡ್ ಮಾತಾಡ್ತಾ ಇಲ್ಲ. ಬಹುಶಃ ಹೈಕಮಾಂಡ್ ರಾಜಿ ಸಂಧಾನಕ್ಕೆ ಮುಂದಾಯಿತು. ಸುರ್ಜೇವಾಲಾ ಅವರು ಇಲ್ಲಿಗೆ ಬಂದರು, ಎಲ್ಲ ಶಾಸಕರ ಜೊತೆ ಮಾತಾಡಿದರು. ಅದಾದ ನಂತರ 3-4 ಬಾರಿ ದೆಹಲಿಯ ಪ್ರಯಾಣವನ್ನು ಮಾಡಲಾಯಿತು. ಪ್ರತ್ಯೇಕವಾಗಿ ಡಿ ಕೆ ಶಿ ಅವರು ಏಕಾಂಗಿಯಾಗಿ ಹೋಗಿ ರಾಹುಲ್ ಗಾಂಧಿ ಅವರನ್ನು ಭೇಟಿಯಾಗೋಕ್ಕೆ ಹೋದರು. ಆದರೆ ರಾಹುಲ್ ಗಾಂಧಿ ಸಿಗಲಿಲ್ಲ, ತಪ್ಪಿಸ್ಕೊಂಡ್ರು. ಮೊನ್ನೆ ಪ್ರತಿಭಟನೆಯ ದಿನವೂ ಕೂಡ ಮುಂಚಿತವಾಗಿಯೇ ಹೋದರು. ಆದರೆ ಆ ದಿನ ರಾಹುಲ್ ಗಾಂಧಿ ಫುಟ್ಬಾಲ್ ಮ್ಯಾಚಲ್ಲಿದ್ದರು, ಮೆಸ್ಸಿ ಜೊತೆಯಲ್ಲಿದ್ದರು. ಅದಾದ ನಂತರ ಮರುದಿನ ಪ್ರತಿಭಟನೆ ಆಯಿತು. ಪ್ರತಿಭಟನೆ ಆಗಿ ಮರುದಿನ ಆದರೂ ಚರ್ಚೆ ಮಾಡೋಣ ಅಂತಾದರೆ ರಾಹುಲ್ ಗಾಂಧಿ ನೇರವಾಗಿ ಜರ್ಮನಿಗೆ ಹೊರಟುಬಿಟ್ರು ಅದೇ ರಾತ್ರಿ. ಸೊ ಜರ್ಮನಿಯಿಂದ ಇನ್ನೂ ಕೂಡ ವಾಪಸ್ ಆಗಿಲ್ಲ. ಈಗ 25ನೇ ತಾರೀಕು ಈ ಕ್ರಿಸ್ಮಸ್ ಇದೆ, ಆ ನಂತರ 31st ನ್ಯೂ ಇಯರ್ ಇದೆ. ಈ ನಡುವಿನಲ್ಲಿ ಈ ವಿಚಾರವನ್ನು ಹೈಕಮಾಂಡ್ ನಿಜಕ್ಕೂ ಗಣನೆಗೆ ತೆಗೆದುಕೊಳ್ಳುತ್ತಾ ಅನ್ನುವಂಥ ಪ್ರಶ್ನೆ. ಇನ್ ಕೇಸ್ ಆಫ್ ಇಬ್ಬರು ಕೂಡ ಮುಖಾಮುಖಿಯಾಗಿ ಚರ್ಚೆಯನ್ನು ಮಾಡಿದರೆ, ಇಬ್ಬರು ಕೂಡ ಖಂಡಿತವಾಗಿಯೂ ತಮ್ಮ ಬಲಾಬಲಗಳ ಬಗ್ಗೆ ಚರ್ಚೆ ಮಾಡೋದಂತೂ ಖಂಡಿತವಾಗಿಯೂ ಮಾಡೇ ಮಾಡ್ತಾರೆ. ಈಗಾಗಲೇ ಡಿ ಕೆ ಶಿ ತನ್ನ ಆಪ್ತರ ಹತ್ರ ಹೇಳ್ಕೊಂಡ ಹಾಗೆ, ನನ್ನ ಹತ್ರ 100 ಜನ ಶಾಸಕರ ಬಲ ಇದೆ, ಸೊ ಡೋಂಟ್ ವರಿ, ನಾನೇ ಗೆಲ್ತೀನಿ ಅಂತ ಹೇಳಿ. ಆದರೆ ಮತ್ತೊಂದು ಕಡೆಯಲ್ಲಿ ಒಂದಂತೂ ಸತ್ಯ, ಸಿದ್ದರಾಮಯ್ಯರವರನ್ನು ಅಲಗಾಡಿಸುವುದು ಅಷ್ಟು ಸುಲಭದ ಮಾತಲ್ಲ. ಈಗಾಗಲೇ ದೊಡ್ಡ ಅಹಿಂದ ನಾಯಕನಾಗಿ ಗುರುತಿಸಿಕೊಂಡವರು ಸಿದ್ದರಾಮಯ್ಯನವರು.